ಹಾಲು ಒಡೆದೋಗ್ಬಿಟ್ಟಿತ್ತು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಬೇಸಿಗೆನಲ್ಲಿ ಹಾಲು ಒಡೆದೋಗೋದು ಸಾಮಾನ್ಯ. ಹಾಲು ಒಡೆದೋಗಿರೋ ಹಾಲಲ್ಲಿ ಒಂದು ಸ್ಪೆಷಲ್ ಆಗಿರೋವಂಥ ಸ್ವೀಟ್ ಮಾಡೋಣ. ನೋಡಿ, ಕಾಯಕ್ಕಿಟ್ಟರೆ ಅದು ಒಡೆದೋಗದಂಗೆ ಆಗಿರುತ್ತಲ್ವ, ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡು ನೋಡಿ ಈ ಥರ ಪೂರ್ತಿ ಅದು ಒಡಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಅದಾದಮೇಲೆ ಅದಕ್ಕೆ ಸಣ್ಣ ಲೋಟದ ಅಳತೆ ತೊಗೊಂಡಿದ್ದೀನಿ, ಇದು ಅರ್ಧ ಪಾವು ಲೆಕ್ಕ ಬರುತ್ತೆ. ಅದರಲ್ಲಿ ಒಂದು ಸರ್ತಿ ಮತ್ತು ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಬೆಲ್ಲ ಹಾಕ್ಕೋಬೇಕು. ಕುಟ್ಟಿರೋಂಥ ಬೆಲ್ಲ ಇದು. ನೀವು ಜೋನಿ ಬೆಲ್ಲ ಬಳಸ್ತೀನಿ ಅಂತಂದರೆ ಅದನ್ನು ಬಳಸ್ಬೋದು. ನೋಡಿ, ಇಲ್ಲಿ 1.5 ಲೋಟದಷ್ಟು ಅಂದರೆ 3/4 ಪಾವಷ್ಟು ಬೆಲ್ಲ ಹಾಕಿದ್ದೀನಿ ಇದಕ್ಕೆ. ಇದು ಇಂಗಬೇಕು, ಚೆನ್ನಾಗಿ ಕುದ್ದು ಚೆನ್ನಾಗಿ ಇಂಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಕೆಲವರು ಶಾರ್ಟ್ಕಟ್ ಅಂತಂದ್ಬಿಟ್ಟು ಇದಕ್ಕೆ ನೆನೆಸಿರೋಂಥ ಅವಲಕ್ಕಿನೂ ಸೇರಿಸ್ಬಿಟ್ಟು ಅದನ್ನು ಮಾಡ್ತಾರೆ. ಅದು ಸ್ವೀಟ್ ಇರುತ್ತೆ, ಬಟ್ ಟೆಕ್ಸ್ಚರ್ ಬೇರೆ ಥರ ಆಗುತ್ತೆ. ಇದಕ್ಕೆ ಚೆನ್ನಾಗಿ ಕುದೀತಾ ಇರುವಾಗ ಕಾಯಿ ತುರಿ ಹಾಕ್ಕೋಬೇಕು. ನಾನಿವತ್ತು ಅವಲಕ್ಕಿ ಬಳಸಿಲ್ಲ, ಬರೀ ಕಾಯಿ ತುರಿ ಮತ್ತು ಹೊಡೆದಿರೋ ಹಾಲು ಅಷ್ಟೇ ನೆನೆ ಹಾಕ್ತಾ ಇರೋದು. ಬೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು 2 ಹಿಡಿಯಷ್ಟು ಕಾಯಿ ತುರಿ ಬಳಸ್ತಾಯಿದ್ದೀನಿ. ಕಾಯಿ ಜಾಸ್ತಿ ಹಾಕಿದ್ರೆ ಚೆನ್ನಾಗೇ ಇರುತ್ತೆ, ಕೆಲವರು ಇಷ್ಟಪಡಲ್ಲ ಅನ್ನೋರು ಸ್ವಲ್ಪ ಹಾಕ್ಕೊಳ್ಳಿ. ಆವಾಗ ಅದು ಚೆನ್ನಾಗಿ ಕುದೀತಾ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಯೋಕ್ಕೆ ಬಿಟ್ಬಿಡಿ ಸಣ್ಣ ಊರಿನಲ್ಲಿ, ಉಕ್ಕದಲ್ಲೇ ಇರೋ ಹಾಗೆ ಒಂದು ಸೌಟನ್ನು ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಬಿಡಿ. ಒಂದು 20 ನಿಮಿಷನಾದರೂ ಬೇಕು, ಜಾಸ್ತಿ ಕ್ವಾಂಟಿಟಿ ಇದ್ದರೆ ಇನ್ನೂ ಜಾಸ್ತಿ ಹೊತ್ತು ಬೇಕಾಗತ್ತೆ. ಅದನ್ನು ಅವಾಗವಾಗ ನೋಡ್ತಾ ಇರಿ. ಇನ್ನೊಂದು ಸ್ವಲ್ಪ ಕಾಯಿ ತುರಿ ಹಾಕ್ಬೋದು ಅನ್ನಿಸ್ತು ನನಗೆ, ಅದಕ್ಕೆ ಇನ್ನೂ 1 ಹಿಡಿಯಷ್ಟು ಕಾಯಿ ತುರಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ನೀವು ನಿಮಗೆ ರುಚಿಗೆ ತಕ್ಕನಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕುದ್ಮೇಲೆ ನೋಡಿ, ಅದೇ ನೀರು ಎಷ್ಟಿರುತ್ತೋ ಅದೆಲ್ಲ ಇಂಗಬೇಕು. ಹೊಡೆದಿರೋ ಹಾಲಿಂದು ನೀರಿನ ಅಂಶ ಇರುತ್ತಲ್ವ, ಅದಷ್ಟು ಇಂಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ತುಂಬ ತೀರ ಡ್ರೈ ಆಗೋ ತನಕ ಏನು ಬೇಡ, ಕರೆಕ್ಟಾಗಿ ಒಂದು ಕನ್ಸಿಸ್ಟೆನ್ಸಿ ಬರಲಿ. ನೋಡಿ, ಇಷ್ಟ ಆಗಿದೆ. ಇದಕ್ಕೆ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ರೆಡಿ ಆಗೋಯ್ತು. ಏನಪ್ಪ ಇದು ಅಂತಂದರೆ, ಇದನ್ನು ಜುನ್ನ ಅಂತ ಕರೀತಾರೆ. ಒಡೆದಿರೋ ಹಾಲಲ್ಲಿ ಮಾಡೋವಂಥ ಒಂದು ಸ್ವೀಟು. ನಿಮ್ಮ ಕಡೆ ಈ ಸ್ವೀಟನ್ನ ಏನಂತ ಕರೀತಾರೆ? ನೀವು ಒಡೆದಿರೋ ಹಾಲಲ್ಲಿ ಏನು ಮಾಡ್ತೀರಾ? ಅದನ್ನು ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿನೂ ಒಂದು ಸತಿ ಟ್ರೈ ಮಾಡಿ.